ಬಲಗೈ ಮುಖಂಡರಿಗೆ ಅಷ್ಟು ದಡ್ರಲ್ಲ. ಭಾಸ್ಕರ್ ಪ್ರಸಾದ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಒಳ ಮೀಸಲಾತಿ ಹೆಸರಿನಲ್ಲಿ ಮಾದಿಗ ನಾಯಕರು ಬಲಗೈ ಸಮುದಾಯದ ಮುಖಂಡರನ್ನ ತೇಜುವಧೆ ಮಾಡುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಅನೇಕ ಜನ ಬಲಗೈ ಮುಖಂಡರು ಆರೋಪ ಮಾಡ್ತಾ ಇದ್ದಾರೆ. ಬಲಗೈ ಸಮುದಾಯದ ಮಹದೇವಪ್ಪ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಇವರು ಮುಂದಿನ ಚುನಾವಣೆಯಲ್ಲಿ ಹೇಗೆ ಗೆಲ್ತಾರೆ ನೋಡ್ತೀನಿ, ತೊಡೆತಟ್ಟೆ ನಿಲ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದಂತ ಭಾಸ್ಕರ್ ಪ್ರಸಾದ್ಗೆ ತಿರುಗೇಟು ಕೊಟ್ಟಿದ್ದಾರೆ ಬಲಗೈ ಸಮುದಾಯ ಮುಖಂಡರು. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಿಮಗೆ ನಾವು ತೋರಿಸ್ತೀವಿ. ಏನೆಲ್ಲ ಹೇಳಿದ್ದಾರೆ ಅನ್ನೋದು ಕೂಡ ನೀವು ನೋಡ್ಕೊಂಡು ಬರೋಣ ನಮ್ಮ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬಹಳ ದೊಡ್ಡ ಬ್ಲಾಕ್ ಮೇಲರ್ಗಳಾಗಿರುವಂತಹ ಎಚ್.ಸಿ. ಮಹದೇವಪ್ಪ, ಪರಮೇಶ್ವರ್, ಖರ್ಗೆ ಇವರು ಅದು ಹೆಂಗೆ ತಮ್ಮ ಕ್ಷೇತ್ರಗಳಲ್ಲಿ ಗೆಲ್ತಾರೋ ಗೆದ್ದೇ ಬಿಡಲಿ, ನೋಡೇ ಬಿಡೋಣ ಅನ್ನುವಂಥ ಒಂದು ಸವಾಲನ್ನು ಕೂಡ ನಾವು ಈ ಪರಿಸ್ಥಿತಿಯಲ್ಲಿ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಸಿದ್ದರಾಮಯ್ಯ ಅವ್ರಿಗೆ, ಮಹದೇವಪ್ಪನಿಗೆ? ಈ ಇಡೀ ಮಹದೇವಪ್ಪನ ಇಡೀ ಒಂದು ಜಾತಿಗೆ ಸೀಮಿತವಾಗಿಟ್ಟಿರೋ ಸಮಾಜ ಕಲ್ಯಾಣ ಇಲಾಖೆಯನ್ನ 56,000 ಹುದ್ದೆಗಳನ್ನು ತಗೋತೀವಿ ಅಂತ ಹೇಳ್ತೀವಿ, ಆದರೆ ಒಳ ಮೀಸಲಾತಿ ನಾವು ಒಳಪಡಿಸಲ್ಲ ಅಂತ ಹೇಳ್ತೀವಿ. ಯಾಕೆ? ಆತ ಬರೀ ಹಸಿ ಸುಳ್ಳನ್ನು ಹೇಳೋದು ಬಿಟ್ರೆ ನಕಲಿ ಸಮಾಜವಾದಿ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡುವಂತ ಎಲ್ಲ ನಮಗೆ ಅನ್ಯಾಯಗಳನ್ನು ನಿಮಗೆ ಧಿಕ್ಕಾರಕ್ಕೆ ಹೋಗ್ತಿದ್ವಿ. ರಕ್ತ ಕ್ರಾಂತಿ ಆಗ್ಬಹುದು, ಇನ್ನೇನು ಬೇರೆ ಬೇರೆ ಹೋರಾಟಗಳಾಗ್ಬಹುದು, ಅದು ನಾವು ಹೇಳ. ಇವತ್ತು ದಲಿತರು ಬಲಗೈನವರು ಅಷ್ಟು ದಡ್ರಲ್ಲ, ಅರುಣ್ ಕುಮಾರ್ ಮಾತು ಕೇಳ್ಕೊಂಡು ಕೂರಂತ ಜನಗಳು ಅಲ್ಲ. ಇವತ್ತು ದಲಿತರು ಬಲಗೈನವರು ಅಷ್ಟು ದಡ್ರಲ್ಲ, ಅರುಣ್ ಕುಮಾರ್ ಮಾತು ಕೇಳ್ಕೊಂಡು ಕೂರಂತ ಜನಗಳು ಅಲ್ಲ. ಇವತ್ತು ದಲಿತರು ಬಲಗೈನವರು ಅಷ್ಟು ದಡ್ರಲ್ಲ, ಅರುಣ್ ಕುಮಾರ್ ಮಾತು ಕೇಳ್ಕೊಂಡು ಕೂರಂತ ಜನಗಳು ಅಲ್ಲ. ಅವ್ನು ಛಲ ಮಾಡಿದ್ರೆ ನಾವು ಪ್ರತಿ ಛಲ ಮಾಡಕ್ಕೂ ರೆಡೀವಿ. ಅವ್ನು ಛಲ ಮಾಡಿದ್ರೆ ನಾವು ಪ್ರತಿ ಛಲ ಮಾಡಕ್ಕೂ ರೆಡೀವಿ. ಅವ್ನು ಛಲ ಮಾಡಿದ್ರೆ ನಾವು ಪ್ರತಿ ಛಲ ಮಾಡಕ್ಕೂ ರೆಡೀವಿ. ಭಾಸ್ಕರ್ ಪ್ರಸಾದ್ ಅವರೇ, ಸುಮ್ಮನೆ ರಾಜಕೀಯ ಬಣ್ಣ ಕಟ್ಕೊಂಡು ಸಮಾಜ ಹೊಡೆಯಂತ ಕೆಲಸ ಮಾಡಬೇಡಿ. ಭಾಸ್ಕರ್ ಪ್ರಸಾದ್ ಅವರೇ, ಸುಮ್ಮನೆ ರಾಜಕೀಯ ಬಣ್ಣ ಕಟ್ಕೊಂಡು ಸಮಾಜ ಹೊಡೆಯಂತ ಕೆಲಸ ಮಾಡಬೇಡಿ. ಭಾಸ್ಕರ್ ಪ್ರಸಾದ್ ಅವರೇ, ಸುಮ್ಮನೆ ರಾಜಕೀಯ ಬಣ್ಣ ಕಟ್ಕೊಂಡು ಸಮಾಜ ಹೊಡೆಯಂತ ಕೆಲಸ ಮಾಡಬೇಡಿ. ನಿಮಗೆ ವಾದಿರಾಜನ ಮುಖಾಂತರ ಯಾರು ನಿಮಗೆ ಕುಮ್ಮಕ್ ಕೊಟ್ಟರು, ವಾದಿರಾಜನ್ ಬಂದು ನಿಮ್ಗೆಲ್ಲ ಹತ್ರ ಎತ್ಕಟ್ಟಿ ಮಾಡಿಸ್ತಾವನೆ, ವಾದಿರಾಜನ್ ನಿಮ್ಗೆ ಎಷ್ಟು ಕಾಸು ಕೊಟ್ಟವನೆ ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ನಿಮ್ಮಿಂದ ಸಮಾಜ ಹೊಡೆಯಂತ ಕೆಲಸ ಮಾಡಬೇಡಿ ಭಾಸ್ಕರ್ ಪ್ರಸಾದ್. ಸುಮ್ಮನೆ ನಿಮ್ಮಿಂದ ಸಮಾಜ ಹೊಡೆಯಂತ ಕೆಲಸ ಮಾಡಬೇಡಿ ಭಾಸ್ಕರ್ ಪ್ರಸಾದ್. ಸುಮ್ಮನೆ ನಿಮ್ಮಿಂದ ಸಮಾಜ ಹೊಡೆಯಂತ ಕೆಲಸ ಮಾಡಬೇಡಿ ಭಾಸ್ಕರ್ ಪ್ರಸಾದ್. ನಾನು ನಿಮಗೆ ಪದೇ ಪದೇ ಹೇಳ್ತೇನೆ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಸಮುದಾಯ ಹಾಳು ಮಾಡಬೇಡಿ. ನಾವು ಕೂಡ ಮಾದರ ಅಣ್ತಂದಿರಂಗೆ ಇರಕ್ ಬಿಡಿ. ನಾವು ಕೂಡ ಮಾದರ ಅಣ್ತಂದಿರಂಗೆ ಇರಕ್ ಬಿಡಿ. ನಾವು ಕೂಡ ಮಾದರ ಅಣ್ತಂದಿರಂಗೆ ಇರಕ್ ಬಿಡಿ. ಇವತ್ತು ಕೂಡ ಸಮಾಜದಲ್ಲಿ ಸ್ವಾಸ್ಥ್ಯತೆ ಮತ್ತು ಅಶಾಂತಿ ಮೂಡಬೇಕಾದ ಕಾರಣ ಭಾಸ್ಕರ್ ಪ್ರಸಾದ್ ಅಂತ ಕಿಡಿಗೇಡಿಗಳು, ಸ್ವಾಸ್ಥ್ಯತೆ ಮತ್ತು ಅಶಾಂತಿ ಮೂಡಬೇಕಾದ ಕಾರಣ ಭಾಸ್ಕರ್ ಪ್ರಸಾದ್ ಅಂತ ಕಿಡಿಗೇಡಿಗಳು, ಸ್ವಾಸ್ಥ್ಯತೆ ಮತ್ತು ಅಶಾಂತಿ ಮೂಡಬೇಕಾದ ಕಾರಣ ಭಾಸ್ಕರ್ ಪ್ರಸಾದ್ ಅಂತ ಕಿಡಿಗೇಡಿಗಳು, ವಾದಿರಾಜನ್ ಕೂಡ BJP RSS ಮುಖಂಡ ವಾದಿರಾಜನ್ ಕೂಡ ಕೈ ಹಾಕಿ ಮೈಸೂರಲ್ಲಿ ಇಡೀ ರಾಜ್ಯಾದ್ಯಂತ ಬಲಗೈ ಸಮುದಾಯನ ಹೊಡೆಯಕ್ಕೆ ನೋಡ್ತಿದ್ದಾರೆ. ಈಗಾಗಲೇ ಮಾದಿಗರು BJP ಪರ ಆಗಿಂದಲೂ ಕೂಡ ನಿರಂತರವಾಗಿ BJP ಪರ ಓಟ್ ಹಾಕ್ತಾ ಬರ್ತಾವ್ರೆ. ಈಗಾಗಲೇ ಮಾದಿಗರು BJP ಪರ ಆಗಿಂದಲೂ ಕೂಡ ನಿರಂತರವಾಗಿ BJP ಪರ ಓಟ್ ಹಾಕ್ತಾ ಬರ್ತಾವ್ರೆ. ಈಗಾಗಲೇ ಮಾದಿಗರು BJP ಪರ ಆಗಿಂದಲೂ ಕೂಡ ನಿರಂತರವಾಗಿ BJP ಪರ ಓಟ್ ಹಾಕ್ತಾ ಬರ್ತಾವ್ರೆ. ಇವತ್ತೇ ನಮ್ಮ ಮಾದಿಗರು ನಾವು ಎಲೆಕ್ಷನ್ ಇರಬೇಕು ಅವಶ್ಯಕತೆ ಇಲ್ಲ. ಮಾದಿಗರು ಕಾಂಗ್ರೆಸ್ ಕೋಟ್ ಕೊಡೋದೇ 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 ಇಲ್ಲ. ಬಲಗೈನವರೇ ಕಾಂಗ್ರೆಸ್ನ ರಕ್ಷಣೆ ಮಾಡ್ತಿರೋದು. ಬಲಗೈನವರೇ ಕಾಂಗ್ರೆಸ್ನ ರಕ್ಷಣೆ ಮಾಡ್ತಿರೋದು. ಬಲಗೈನವರೇ ಕಾಂಗ್ರೆಸ್ನ ರಕ್ಷಣೆ ಮಾಡ್ತಿರೋದು. ಈ ನಿಟ್ಟಿನಲ್ಲಿ ನಾವು ಹೇಳ್ತಿದ್ದೇವೆ, ನಿಮ್ಮ ಓಟೇ ಬೇಡ, ನಾವು ಗೆದ್ದು ತೋರಿಸ್ತೀವಿ. ನೀವು ಮುನಿಯಪ್ಪ, ತಿಮ್ಮಪ್ಪು, ನಿಮ್ಮ MLAಗಳನ್ನ ಹೆಂಗೆ ಗೆಲ್ಸ್ಕೊಂಡು ನಾವು ನೋಡ್ತೀವಿ. ಈ ಮುಖಾಂತರ ಚಾಲೆಂಜ್ ಮಾಡ್ತೀವಿ ನಾವು. ನೀವು ಮುನಿಯಪ್ಪ, ತಿಮ್ಮಪ್ಪು, ನಿಮ್ಮ MLAಗಳನ್ನ ಹೆಂಗೆ ಗೆಲ್ಸ್ಕೊಂಡು ನಾವು ನೋಡ್ತೀವಿ. ಈ ಮುಖಾಂತರ ಚಾಲೆಂಜ್ ಮಾಡ್ತೀವಿ ನಾವು. ನೀವು ಮುನಿಯಪ್ಪ, ತಿಮ್ಮಪ್ಪು, ನಿಮ್ಮ MLAಗಳನ್ನ ಹೆಂಗೆ ಗೆಲ್ಸ್ಕೊಂಡು ನಾವು ನೋಡ್ತೀವಿ. ಈ ಮುಖಾಂತರ ಚಾಲೆಂಜ್ ಮಾಡ್ತೀವಿ ನಾವು.